ಆಲ್ರೆಡಿ ವೃಕ್ಷಮಾತೆ ಅನ್ನುವಂಥ ಸಿನಿಮಾನ ಶೂಟಿಂಗ್ ಶುರು ಮಾಡಿದ್ದಾರೆ. ಮೊನ್ನೆ ಕುದೂರಲ್ಲಿ ಅವ್ರನ್ನ ಅಬ್ಜೆಕ್ಷನ್ ಮಾಡುವಂತ ಕೆಲಸ ಆಯ್ತು. ನೀವು ಕೂಡ ಸ್ಟೇಷನ್ಗೆ ಹೋಗಿದ್ರಿ. ಚಿಕ್ಕದಾಗಿ ಬ್ರೀಫ್ ಮಾಡಿ ಮನವಿ ಮಾಡಿದ್ರಿ. ಏನು ವಿಷಯ ಅಂದರೆ ತಮ್ಮೆಲ್ರಿಗೂ ಗೊತ್ತಿದೆ, ಸಾಲು ಮರದ ತಿಮ್ಮಕ್ಕ ಒಬ್ಬ ಜಗತ್ತಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಕೂಡ ಒಬ್ಬರು. ಅಜಯ್ ಹೇಳ್ತೀನಿ. ಜಗತ್ತಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಕೂಡ ಒಬ್ಬರು. ಮಕ್ಕಳಿಲ್ಲದ ಕಾರಣ ಮರಗಳೇ ನನ್ನ ಮಕ್ಕಳೆಂದಂಥ ವಿಶ್ವದ ಏಕೈಕ ತಾಯಿ ಸಾಲು ಮರದ ತಿಮ್ಮಕ್ಕ ಅವರು. ಈಗ ಯಾರದೇ ಒಂದು ಪಿಕ್ ಮಾಡಬೇಕು ಅಂದರೆ ಅವರು ಅನುಮತಿ ಬೇಕೋ ಬೇಡವಾ ನೀವು ಹೇಳಿ ಸರ್, ಪರ್ಮಿಷನ್ ಬೇಕೋ ಬೇಡವಾ? ಒಂದು ತಿಂಗಳಿಂದೆ ದಿಲೀಪ್ ಕುಮಾರ್ ಮತ್ತು ನಟಶ್ರೀ ಅವರು ಬಂದು ಕೇಳ್ತಾರೆ, ನೀವು ಸಿನಿಮಾ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ. ನಾವು ಹೇಳ್ತೀವಿ, ಸಾಲು ಮರದ ತಿಮ್ಮಕ್ಕ ಅವ್ರು ನಾವು ಎಲ್ಲ ಹೇಳ್ತೀವಿ, ನಾವು ಈಗ ಸದ್ಯ ಯಾರಿಗೂ ಅನುಮತಿ ಕೊಡಲ್ಲ. ತುಂಬ ಜನ ಡೈರೆಕ್ಟರ್ಗಳು ಬಂದು ಹೋಗಿದ್ದಾರೆ. ಸಿನಿಮಾ ಆಗೋದು ಒಂದೇ ಸರಿ. ತುಂಬ ಜನ ಹಣದ ಆಫರ್ ಕೊಟ್ಟಿದ್ದಾರೆ ಅಜ್ಜಿಗೆ, ಆದರೆ ನಮಗೆ ಹಣದ ಅಗತ್ಯ ಇಲ್ಲ. ಒಂದೇ ಸರಿ ಸಿನಿಮಾ ಆಗೋದ್ರಿಂದ ಅದು ವಿಶ್ವಕ್ಕೆ ಮಟ್ಟಕ್ಕೆ ರೀಚ್ ಆಗುವಂಥ ಒಂದು ಸಿನಿಮಾ ಬೇಕು. ಅದರಲ್ಲಿ ಪ್ರಮುಖವಾಗಿ ಸಾಲು ಮರದ ತಿಮ್ಮಕ್ಕನ ಪಾತ್ರ ಮತ್ತು ಸಾಲು ಮರದ ತಿಮ್ಮಕ್ಕನ ಗಂಡನ ಪಾತ್ರ ತುಂಬ ಇಂಪಾರ್ಟೆಂಟು. ಅದನ್ನು ಮಾಡೋವಂಥವ್ರು ಈ ದೇಶದಲ್ಲಿ ತುಂಬ ಹೆಸರಿರುವಂತಹ ನಟ ನಟಿಯರು ಬೇಕು ಅಂತ ನಾವು ಖುದ್ದಾಗಿ ಹೇಳಿದ್ವಿ. ಹಾಗಾಗಿ ಅವ್ರಿಗೆ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ನೀವು ಸಿನಿಮಾ ಬೇಡ ಅಂತ. ಸರಿ ಸರ್, ನೀವು ಒಪ್ಪಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಅವರು ಅವತ್ತು ನಮ್ಗೆ ಹೇಳಿ ಹೋಗಿದ್ದಾರೆ. ನೀವು ಒಪ್ಪಿಗೆ ಕೊಟ್ಟರೆ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ ಅಂತ. ಆಮೇಲೆ ನಲ್ಲಿಕಟ್ಟೆ ಸಿದ್ದೇಶ್ ಅಂತೇಳಿ ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ಹೇಗಿದೆ ಅಂದರೆ ಅದನ್ನು ಓದ್ತಾ ಇದ್ರೆ ತಿಮ್ಮಕ್ಕ ಅವ್ರಿಗೆ ಬಿ ಪಿ ರೇಸ್ ಆಗೋಕ್ಕೆ ಶುರುವಾಗುತ್ತೆ. ಆ ಪುಸ್ತಕ ಒಂದು ಸುಳ್ಳಿನ ಕಂತೆ. ಹಲವು ಬಾರಿ ಅವರಿಗೆ ನಾವು ಹೇಳಿದ್ದೀವಿ, ಈ ಪುಸ್ತಕವನ್ನು ತಿದ್ದುಪಡಿ ಮಾಡಿ ಸರಿ ಮಾಡಿ, ಇಲ್ಲಾಂದರೆ ಪುಸ್ತಕವನ್ನು ಹಿಂಪಡೀರಿ ಅಂತೇಳಿ. ಆ ಪುಸ್ತಕವನ್ನು ಇಟ್ಕೊಂಡು ನಾವು ಕೃತಿ ಆಧಾರಿತ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ಆ ಪುಸ್ತಕನೇ ಸುಳ್ಳಿನ ಕಂತೆ ಆದಮೇಲೆ ನೈಜ ತಿಮ್ಮಕ್ಕನ್ನ ಯಾರು ತೋರಿಸ್ತಾರೆ? ಸಾಲು ಮರದ ತಿಮ್ಮಕ್ಕ ಅವರ ಒಪ್ಪಿಗೆ ಇಲ್ದಲೆ ಬಯೋಪಿಕ್ ಮಾಡೋದು ಹೆಂಗೆ? ಅವರು ದಿಲೀಪ್ ಕುಮಾರ್ ಆಗಲಿ, ವರಟಾಶ್ರೀ ಆಗಲಿ, ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಎಷ್ಟು ದಿನ ಬಂದು ಭೇಟಿ ಮಾಡಿದ್ದೀರಾ ನೀವು? ಅವರು ಅನಾರೋಗ್ಯಕ್ಕೆ ಬಿದ್ದಾಗ ಯಾವತ್ತು ಬಂದು ಭೇಟಿ ಮಾಡಿದ್ದೀರಾ? ಅಥವಾ ಸಾಲು ಮರದ ತಿಮ್ಮಕ್ಕ ಅವರ ಕಷ್ಟ ಸುಖದಲ್ಲಿ ಏನಾದರೂ ಆಗಿದ್ದೀರಾ? ಬೇಡ. ಸಾಲು ಮರದ ತಿಮ್ಮಕ್ಕ ಅವರ ದಾರಿಲಿ ಏನಾದರೂ ನಡೆದು ನೀವು ಗಿಡ ಮರವನ್ನು ಬೆಳೆಸಿದ್ದೀರಾ? ಮೊನ್ನೆ ಶೂಟಿಂಗ್ ಮಾಡೋಕ್ಕೆ ಹೋದಾಗ ಅಲ್ಲಿರುವಂತಹ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟು, ಅಜ್ಜಿ ನಿಮ್ಮ ಸಿನಿಮಾ ಆಗ್ತಿದೆ, ನೀವು ಯಾಕೆ ಬಂದಿಲ್ಲ ಅಂದಾಗ ಸಾಲು ಮರದ ತಿಮ್ಮಕ್ಕ ಅವರೇ ಖುದ್ದಾಗಿ ಹೋಗಿ ಕುದೂರಿನ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನನ್ನ ಫೋನ್ ಕೊಡಪ್ಪ, ತಿಮ್ಮಕ್ಕ ಅವ್ರು ಕಂಪ್ಲೇಂಟ್ ಕೊಟ್ಟಿರೋ ಕಾಫಿ ತೋರಿಸು. ಆಮೇಲೆ ಅದಾದ ನಂತರ ಇವ್ರು ಶೂಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಮರ ಕಡಿಬಹುದಾ? ಅಜ್ಜಿ ಮರಕ್ಕೆ ಡ್ಯಾಮೇಜ್ ಮಾಡ್ಬೋದಾ? ಅಜ್ಜಿ ಮರನ ಏನಂತ ಬೆಳೆಸಿದ್ದಾರೆ? ಮಕ್ಕಳು ಅಂತ ಬೆಳೆಸಿರೋದು. ಅದ್ರ ಫೋಟೋ ಕಳಿಸ್ತೀನಿ, ಅದ್ರ ವಿಡಿಯೋ ಕಳಿಸ್ತೀನಿ, ತಾವು ನೋಡಬೇಕು. ಮರನ ಹಾಕಬೇಕು ಸರ್ ಇವರು ಯಾರು ಅನುಮತಿ ತಗೊಂಡ್ರು? ಮತ್ತೊಂದು ಹೇಳ್ತಾರೆ, ಸಾಲು ಮರದ ತಿಮ್ಮಕ್ಕ ಮಗ ಯಾರು? ಮಗ ಇರೋದಕ್ಕೆ ಪ್ರೂಫ್ ಏನು? ಅವನ ಹತ್ರ ದಾಖಲೆ ಇದೆಯಾ ಅಂತ ಕೇಳ್ತಾರಂತೆ. ಏನು ಹೇಳಬೇಕು ಈಗ ಫೈನಲಿ ಸರ್? ಫೈನಲಿ ನಾವೇನು ಹೇಳ್ತೀವಿ, ನಾವು ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ನಾವು ಅವರಿಗೆ ಅವಕಾಶ ಕೊಡಲ್ಲ. ಸಾಲು ಮರದ ತಿಮ್ಮಕ್ಕ ಅವರ ಬಯೋಪಿಕ್ ಆಗೋದು ಒಂದೇ ಸರಿ. ನಾವು ಅದಕ್ಕೆ ಸೂಕ್ತವಾದ ನಿರ್ದೇಶಕರನ್ನ ಹುಡುಕಿ ನಮಗೆ ಇವರು ಸರಿ ಅನ್ನಿಸ್ದಾಗ ಅವರಿಗೆ ನಾವು ಒಪ್ಪಿಗೆ ಕೊಡ್ತೀವಿ. ಅದು ಆಗಿಲ್ಲ ಅಂದರೆ ಸಾಲು ಮರದ ತಿಮ್ಮಕ್ಕ ಅವರ ಇಂಟರ್ನ್ಯಾಷನಲ್ ಫೌಂಡೇಶನ್ ಮೂಲಕನೇ ಆ ಸಿನಿಮಾ ಮಾಡ್ತೀವಿ. ಬೇರೆಯವರಿಗೆ ನಾವು ಇವ್ರಿಗೆ ಕೊಡಲ್ಲ, ಇವ್ರಿಗಂತೂ ಕೊಡಲ್ಲ. ಒಂದು ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ತಿಮ್ಮಕ್ಕ ತುಂಬ ನೊಂದು 114ನೇ ವಯಸ್ಸಲ್ಲಿ ಅವ್ರು ಕಂಪ್ಲೇಂಟ್ ಕೊಡೋಕ್ಕೆ ಬರಬೇಕಾ ಇಲ್ಲಿ? ಅದಾದಮೇಲೆ ನಾನು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ದಾರೆ. ನಾನು ಸಾರ್ವಜನಿಕ ಜೀವನದಲ್ಲಿ ಅದನ್ನೇ ಈಗ ನಾವೀಗ ನಮ್ಮ ವಕೀಲರ ಜೊತೆ ಮಾತಾಡಿ ಈಗ ಆಲ್ರೆಡಿ ಮಾನನಷ್ಟ ಮೊಕದ್ದಮೆ ದಾಖಲಾಗ್ತಾ ಇದೆ ಸರ್ ಅವ್ರ ಮೇಲೆ. ಅವರಿಗೆ ಈಗ ಏನು 25 ಲಕ್ಷ ಕೇಳಿದ್ದಾರೆ ಅಂತ ಹೇಳಿದಾರಲ್ಲ, ಅದನ್ನು ಕೋರ್ಟಲ್ಲಿ ಕಟ್ಟಿಸ್ತೀವಿ ಸರ್. ನಾವು 25 ಲಕ್ಷಕ್ಕೆ ಮಾನನಷ್ಟ ಮೊಕದ್ದಮೆ ಆಗ್ತಾ ಇದೀವಿ, ದಾಖಲು ಮಾಡ್ತಾ ಇದೀವಿ ಸರ್. ನಾವು ನಮ್ಮ ಹತ್ರ ಯಾವುದೇ ಮಾತುಕತೆ ನಡೆದಿಲ್ಲ. ಒಂದು ಮಾತನ್ನೇ ಸ್ಪಷ್ಟವಾಗಿ ಹೇಳಿದೀವಿ, ನಮಗೆ ಯಾವುದೇ ದುಡ್ಡಿನ ಅಗತ್ಯ ಇಲ್ಲ. ಸಿನಿಮಾ ಆಗೋದು ಒಂದೇ ಸರಿ, ತುಂಬ ಚೆನ್ನಾಗಿ ಆಗಬೇಕು. ನಾವು ಅದಕ್ಕೆ ಸಂಬಂಧಪಟ್ಟವರಿಗೆ ಕೊಡ್ತೀವಿ, ಇವ್ರಿಗೆ ಕೊಡಲ್ಲ ಅಂತ ಹೇಳಿದೀವಿ ಸರ್. ಹೌದೌದು ಹೌದು. ಇಲ್ಲ ಅದಕ್ಕೆ ನಾವು ಈಗ ಏನಕ್ಕೆ ಬಂದಿದೆ ಅಂದರೆ ತಿಮ್ಮಕ್ಕ ಅವರು ಫಿಲಂ ಚೇಂಬರಿಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ ಅವ್ರ ಮೇಲೆ. ಏನಂತ, ನೀವು ನನ್ನ ಅನುಮತಿ ಇಲ್ಲದೆ ಬಯೋಪಿಕ್ ಮಾಡ್ತಾ ಇದ್ದೀರಾ, ನೀವು ಅದನ್ನು ತಡಿಬೇಕು. ಮತ್ತು ನನ್ನ ಮೇಲೆ, ನನ್ನ ಮಗನ ಮೇಲೆ ಈ ಥರ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ, ಅವ್ರ ಮೇಲೆ ನೀವು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ನಾವೀಗ ಒಟ್ಟಲ್ಲಿ ಏನು ಹೇಳೋದು, ಅವರಿಗೆ ನಾವು ಅನುಮತಿ ಕೊಡಲ್ಲ. ಈಗ ಫಿಲಂ ಚೇಂಬರಿಗೆ ಮಾನ್ಯ ಅಧ್ಯಕ್ಷರಿಗೆ, ಕಾರ್ಯದರ್ಶಿ ಅವರಿಗೆ, ಸಾಲು ಮರದ ತಿಮ್ಮಕ್ಕ ಅವರ ಅಭಿಮಾನಿಗಳು, ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂಥ ಎಚ್ ಬಸವರಾಜ್ ಅವರು, ಮಾಜಿ ವಿರೋಧ ಪಕ್ಷದ ನಾಯಕರು, BBMP ಅವರು, ಮತ್ತು ಉರ್ಡಿ ರಾಮಚಂದ್ರ ಅವರು, ಚಿನ್ನಿ ಅವರು, ಅವರೆಲ್ಲ ಬಂದು ಇವತ್ತು ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಇಲ್ಲಾದ್ಮೇಲೆ ಈಗ
ಪ್ರೆಸ್ ಕ್ಲಬ್ಬಿಗೆ ಹೋಗಿ ಸಾಲುಮರದ ತಿಮ್ಮಕ್ಕ ಅವರು ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ. ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಲಾಸ್ಟ್ ಇಯರು ತಮಗೆ ಗೊತ್ತಿದೆ ಒಂದು ಷಡ್ಯಂತ್ರ ನಮ್ಮ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಲಾಸ್ಟ್ ಇಯರು ಕೂಡ ಆ ಚೈತ್ರ ಕುಂದಾಪುರ ಕೇಸಲ್ಲಿ ನಮಗೆ ಸಂಬಂಧನೇ ಇರಲಿಲ್ಲ. ಅವ್ರು ಏನು ಮಾಡಿದ್ರು ಏನು ಬಿಟ್ಟಿದ್ರು ಗೊತ್ತಿಲ್ಲ. ಅವಾಗೂ ಕೂಡ ನಮ್ಮ ಹೆಸರು ಎಳೆದಿದ್ರು. ಚೈತ್ರ ಕುಂದಾಪುರ ಅಂಥ ದೊಡ್ಡ ಕೇಸಲ್ಲಿ ನಮ್ಮನ್ನು ಸಿಕ್ಸುವಂಥ ಪ್ರಯತ್ನ ಮಾಡಿದರು. ಒಂದು ಷಡ್ಯಂತ್ರ ಇಂಥ ಷಡ್ಯಂತ್ರಗಳಿಗೆಲ್ಲ ನಾವು ಹೆದರೋದು ಇಲ್ಲ, ಜಗ್ಗೋದು ಇಲ್ಲ. ನಾವು ಸತ್ಯವಾಗಿದ್ದಾಗ, ನಾವು ಸರಿಯಾಗಿದ್ದಾಗ ಯಾರಿಗೂ ಹೆದರೋ ಪ್ರಮೇಯನೇ ಬರಲ್ಲ. ಹಾಂ, ಇಲ್ಲ, ನಾವು ದೂರು ಕೊಟ್ಟು ಬಂದಿದ್ದಾರೆ ಸರ್. ಹಾಂ, ಅವ್ರ ದೂರ ಏನಂತ ತೊಗೊಳ್ತಾರೆ ಸರ್? ಅಲ್ಲಲ್ಲ, ಈಗ ನಾವು ನಿಮಗೆ ಪ್ರಶ್ನೆಗೆ ಏನು ಹೇಳ್ತೀವಿ, ನಮ್ಮ ಮೇಲೆ ಅವ್ರ ದೂರ ಸಾಧ್ಯ, ನಾವು ಅವ್ರ ಮೇಲೆ ದೂರು ಕೊಟ್ಟಿರೋದು. ಸಾಲುಮರದ ತಿಮ್ಮಕ್ಕ ಅವರ ಬಯೋಪಿಕ್ ಅನ್ನ ಅವ್ರ ಅನುಮತಿ ಇಲ್ಲದೆ ಮಾಡಿರೋದೇ ತಪ್ಪು.